ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿಯ ಜಪ್ತಿ ಹೊಸಹಳ್ಳಿಯಲ್ಲಿ ಮಂಡಿ ಮುನೀಶ್ವರ ಸ್ವಾಮಿ ಹಾಗೂ ಸಪ್ತ ಅಕ್ಕನವರ ನೂತನ ಶಿಲಾವಿಗ್ರಹ ಸ್ಥಾಪನೆ ಹಾಗೂ ದೇವಾಲಯ ಪ್ರತಿಷ್ಠಾಪನೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ರಾಜ್ಯ ಕಾಂಗ್ರೆಸ್ನಿಂದ ಒಂದೇ ಒಂದು ಪೈಸೆ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವೇ ಇಲ್ಲ. ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಯೂ ಗ್ಯಾರಂಟಿಯಾಗಿ ನಡೆಯುತ್ತಿಲ್ಲ. ಬೇಸಿಗೆ ಬರುತ್ತಿದ್ದು ದನ ಕರುಗಳಿಗೆ ಜನರಿಗೆ ಕುಡಿಯುವ ನೀರು ಸಿಗುವ ಪರಿಸ್ಥಿತಿ ಕಾಣುತ್ತಿಲ್ಲ ಎಂದರು. ಬೆಂಗಳೂರು ಸುತ್ತಮುತ್ತ ಬೆಲೆ ಬಾಳುವ ಜಮೀನು ಮೇಲೆ ದುಡ್ಡು ಹಾಕಿ ದುಡ್ಡು ಮಾಡುವ ಕೆಲಸ ಮಾತ್ರ ನಡೆಯುತ್ತಿದೆ. ಮೊದಲು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಎಂದವರು ಅದನ್ನು ಮಾಡಲಾಗದೆ ಇದೀಗ ಬ್ರ್ಯಾಂಡ್ ಬೆಂಗಳೂರು ಮಾಡುವ ಬದಲು ಗ್ರೇಟರ್ ಬೆಂಗಳೂರು ಮಾಡುತ್ತೇವೆ ಎಂದು ದಿನಕ್ಕೊಂದು ಕ್ಷಣಕ್ಕೊಂದು ಮಾತನಾಡುವವರ ಬಗ್ಗೆ ಏನು ಹೇಳಿಯೂ ಉಪಯೋಗವಿಲ್ಲ ಎಂದರು. ಆದರೆ ಜನರ ಕೆಲಸ ಮಾಡಿ, ಇಲ್ಲವಾದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದೇನೆ. ಇದು ಎಲ್ಲ ಸಚಿವರಿಗೂ ಅನ್ವಯಿಸುತ್ತದೆ ಎಂದು ಸಿಎಂ ಮತ್ತು ಸಚಿವ ಸಂಪುಟದ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ಯಾರಂಟಿಗಳಂದ್ರೂ ಒಂದು ಗ್ಯಾರಂಟಿನೂ ಬರ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಇಲ್ಲವೇ ಇಲ್ಲ. ಬೇಸಿಗೆ ಬರ್ತಾ ಇದೆ, ಯಾರಿಗೂ ಕುಡಿಯೋಕ್ಕೆ ನೀರುಗಳು ಸಿಗುವಂಥ ಪರಿಸ್ಥಿತಿಯಲ್ಲಿಲ್ಲ. ಮೇವುಗಳಾದರೂ ಕೂಡ ದನ ಕರುಗಳಿಗೆ ಮೇವುಗಳಂತ ಪರಿಸ್ಥಿತಿ ಇಲ್ಲ. ಎಲ್ಲ ವಿಧದಲ್ಲೂ ಬರೀ ಲೂಟಿ ಮಾಡೋದು, ಆಸ್ತಿಗಳು ಮಾಡ್ಕೊಳ್ಳುವಂಥ ಕೆಲಸದಲ್ಲಿ ಎಲ್ಲ ಕಾಂಗ್ರೆಸ್ನ ನಾಯಕರು ಮತ್ತು ಮಂತ್ರಿಗಳು ಇದ್ದಾರೆ. ಬೆಂಗಳೂರು ಸುತ್ತ ಎಷ್ಟು ಸಾಧ್ಯನೋ ಅಷ್ಟು ಲೂಟಿ ಮಾಡ್ತಾವ್ರೆ. ನಿಮಗೂ ಗೊತ್ತಾಗ್ತಾ ಇದೆಯಲ್ಲ, ಶಿಡ್ಲಘಟ್ಟ ಕಡೆನೂ ಬಂದು ಎಲ್ಲ ಖರೀದಿಗಳು ನಡೀತಾವೆ. ದೇವನಹಳ್ಳಿ ಸುತ್ತಲೂ ನಡೀತಾ ಇದೆ. ಬೆಂಗಳೂರು ಸುತ್ತ ಎಲ್ಲೆಲ್ಲಿ ಲ್ಯಾಂಡ್ಗಳಿದೆಯೋ ಅದಕ್ಕೆ ಮಾತ್ರ ದುಡ್ಡು ಹಾಕೋದು, ದುಡ್ಡು ಮಾಡೋದು ಕೆಲಸ ಕಾಂಗ್ರೆಸ್ನವರು ಮಾಡ್ತಾವ್ರೆ. ಅದಕ್ಕೆ ಹೇಳಿದಾಗ ಈಗ ಏನು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಮೊದಲು ಹೇಳ್ತಿದ್ರು, ಏನೋ ಬ್ರಾಂಡ್ ಬೆಂಗಳೂರು ಮಾಡಿದ, ಬ್ರಾಂಡ್ ಬಿಟ್ಟು ಹಾಕಿದ್ರಾಗಲೇ ಗ್ರೇಟರ್ಗೆ ಹೋಗಿದ್ದಾರೆ. ಅಂದರೆ ಗ್ರೇಟರ್ ಬೆಂಗಳೂರು ಅಂದರೆ 7 ವಿಭಾಗಗಳು ಮಾಡ್ತಾರಂತೆ, 7 ಮೇಯರ್ಗಳು ಮಾಡ್ತಾರಂತೆ. ಅಂದರೆ ಮೇಯಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾವ್ರೆ, ಅನುಕೂಲ ಮಾಡ್ಕೊಳ್ತಾವ್ರೆ. ಅಷ್ಟು ಬಿಟ್ಟರೆ ಇವರಿಂದ ಏನೂ ಆಗಿಲ್ಲ. ಈ ಸರ್ಕಾರ ಏನೋ ನಿರ್ಲಜ್ಜ ಸರ್ಕಾರ ಇದು. ಇದರಿಂದ ಯಾರೂ ಜನ ಉದ್ಧಾರ ಆಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡಿ. ತಾಲೂಕು ಮಂಡಲ ಅಧ್ಯಕ್ಷ ಆನಂದ್ ಗೌಡ, ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ಪುರುಷೋತ್ತಮ್, ತುಮ್ಮನಹಳ್ಳಿ ಮಧು, ಗಂಗಾಧರಪ್ಪ, ರಾಮಕೃಷ್ಣಪ್ಪ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.